ಯಾವಾಗ್ಲೂ ನಮ್ಮ ಲಿಫ್ಟ್ ಇದೆಯಲ್ಲ, ಫಸ್ಟ್ ಫ್ಲೋರ್ ಪ್ಯಾಸೇಜ್ಗೆ ಹೋಗೋ ತರ ಇರಬೇಕು. ಮನೆ ಪ್ರವೇಶವನ್ನ ನಾವೇನ್ ಮಾಡ್ತಾ ಇದೀವಿ, ರಾಂಗ್ ರೂಟ್ ಅಲ್ಲಿ ಎಂಟ್ರಿ ಆಗ್ತಾ ಇದೀವಿ ಲಿಫ್ಟ್ ಮುಖಾಂತರ. ನನ್ನ ಮುಖ್ಯ ದ್ವಾರವನ್ನ ಪ್ರವೇಶ ಮಾಡಿದ ಮೇಲೆ ಆ ಮನೆ ಒಳಗಡೆ ಎಷ್ಟು ಫ್ಲೋರ್ ಇರುತ್ತೋ ಅದನ್ನ ಓಡಾಡ್ಲಿಕ್ಕೆ ಲಿಫ್ಟ್ ಅನ್ನ ಬಳಸಿ, ಅದು ತಪ್ಪಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತು ವಾಸ್ತು ವಿಜ್ಞಾನದಲ್ಲಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತೇನೆ. ನನ್ನೆಲ್ಲ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ವಾಸ್ತು ವಿಜ್ಞಾನ ಅಪೂರ್ವವಾದಂಥ ಯಶಸ್ಸನ್ನು ಗಳಿಸ್ತಾ ಇದೆ. ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ನಿಮ್ಮ ಮನೆ ಕರೆಕ್ಷನ್ ಮಾಡ್ಕೋತಾ ಇದ್ದೀರಿ ಅಂದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇಲ್ಲ. ನಿಮಗೋಸ್ಕರನೇ ಮನೆ ಕಟ್ತಾ ಇರೋರು, ಮನೆ ಕಟ್ಟಬೇಕು ಅನ್ಕೊಂಡಿರುವಂಥವ್ರು ಎಲ್ಲರಿಗೋಸ್ಕರ ನಾವು ಅತಿ ಶೀಘ್ರದಲ್ಲಿ ಒಂದು ವಾಸ್ತು ತರಗತಿಯನ್ನು ಮಾಡ್ತಾ ಇದ್ದೇವೆ. 2 ದಿನದ ತರಗತಿ. ಯಾರಿಗೆಲ್ಲ ಆಸಕ್ತಿ ಇದೆ ಬೇಗ ಅಡ್ಮಿಷನ್ ಆಗಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ 2 ದಿನದಲ್ಲಿ ಅನೇಕ ವಾಸ್ತುವಿನ ಬೇರೆ ಬೇರೆ ವಿಚಾರಗಳನ್ನು ಒಬ್ರು ಕನ್ಸಲ್ಟೆಂಟ್ಗೆ ಕೊಡುವಂಥ ದುಡ್ಡಲ್ಲಿ ನಿಮ್ಗೆ 2 ದಿನದ ತರಗತಿಯನ್ನು ಕಲಿಸ್ಕೊಡ್ತೇನೆ. ನೀವು ಕೂಡ ವಾಸ್ತುವನ್ನು ತಿಳ್ಕೊಬೋದು. ನೀವು ಇಂಜಿನಿಯರ್ ಆಗಿರಿ, ಕಾಂಟ್ರಾಕ್ಟರ್ ಆಗಿರಿ, ಮೇಸ್ತ್ರಿ ಆಗಿರಿ, ಆರ್ಕಿಟೆಕ್ಟ್ ಡಿಸೈನರ್ ಆಗಿರಿ, ಅಥವಾ ಮನೆ ಕಟ್ಟೋರು, ಕಟ್ಟಬೇಕು ಅಂದ್ಕೊಂಡಿರುವಂಥವ್ರು ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ನಿಮಗೆ. ಎಲ್ಲರೂ ಕೂಡ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತು ಲಿಫ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಲಿಫ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಿಫ್ಟಿನ ಎಷ್ಟು ತಪ್ಪುಗಳನ್ನು ನೀವು ಮಾಡ್ತೀರಿ ಅಂತಂದರೆ ಅದನ್ನು ತಿಳಿಸ್ತೇನೆ. ಜೊತೆಗೆ ಮುಖ್ಯವಾಗಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ನೋಡಿ, ಇದನ್ನ ಮನೆ ಅಂತ ಇಟ್ಕೊಳ್ಳೋಣ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು. ಈ ಪೂರ್ವದಲ್ಲಿ ಈಶಾನ್ಯದಲ್ಲಿ ನೀವು ಎಂಟ್ರೆನ್ಸ್ ಕೊಟ್ಟಿರ್ತೀರಾ. ಇಲ್ಲಿ ಪ್ರಾಬ್ಲಮ್ ಏನು ಮಾಡ್ತಿರ್ತೀರಾ ನೀವು? ಎಕ್ಸಾಂಪಲ್, ಇದನ್ನ ಫಸ್ಟ್ ಫ್ಲೋರ್ ಅಂತ ಅನ್ಕೊಳ್ಳೋಣ, ಇದನ್ನ ಗ್ರೌಂಡ್ ಫ್ಲೋರ್ ಅಂತ ಅನ್ಕೊಳ್ಳೋಣ. ಇಲ್ಲೊಂದು ಗೇಟ್ ಕೊಟ್ಟಿರ್ತೀರಾ ನೀವು ಪಾರ್ಕಿಂಗಿಗೆ. ಇಲ್ಲಿ ಮೇಲ್ಗಡೆಗೆ ಒಂದು ಸ್ಟೇರ್ ಕೇಸು ಇಲ್ಲಿ ಕೊಟ್ಟಿರ್ತೀರಾ, ಅಥವಾ ಇಲ್ಲಿ ಕೊಟ್ಟಿರ್ತೀರಾ, ಎಲ್ಲೋ ಕೊಟ್ಟಿರ್ತೀರಾ. ನೀವು ಲಿಫ್ಟನ್ನು ಇಲ್ಲಿ ಕೊಡ್ತೀರಾ, ಅಥವಾ ಇಲ್ಲೆಲ್ಲೋ ಒಂದು ಲಿಫ್ಟ್ ಕೊಡ್ತೀರಾ ಮನೆ ಮೇಲ್ಗಡೆಗೆ ಹೋಗೋಕ್ಕೆ. ನೋಡಿ, ಏನು ತಪ್ಪು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತೀನಿ. ಯಾವಾಗಲೂ ನಮ್ಮ ಲಿಫ್ಟ್ ಇದೆಯಲ್ಲ, ನನ್ನ ಪ್ಯಾಸೇಜ್ಗೆ, ಫಸ್ಟ್ ಫ್ಲೋರ್ ಪ್ಯಾಸೇಜ್ಗೆ ಹೋಗೋ ಥರ ಇರಬೇಕು. ನಾನು ಇದನ್ನು ತುಂಬ ಸರಿ ಕನ್ವಿನ್ಸ್ ಮಾಡಕ್ಕೆ ಹೋಗ್ತೀನಿ, ಅದು ಕ್ಲೈಂಟ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಮನೆಯ ಮುಖ್ಯ ದ್ವಾರ ಇಲ್ಲಿರುತ್ತೆ, ನಾನು ಸ್ಟೇರ್ ಕೇಸ್ ಹತ್ಕೊಂಡು ಬರ್ತೀನಿ. ಆದರೆ ಈ ಮನೆಯ ಮುಖ್ಯ ದ್ವಾರ ಇಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಸ್ಟೇರ್ ಕೇಸ್ ಏನು ರನ್ ಆಗುತ್ತೋ, ಲಿಫ್ಟ್ ಕೂಡ ಇದು ಯಾವುದೋ ಇಲ್ಲೊಂದು ಪ್ಯಾಸೇಜಿಗೆ ಬರಬೇಕದು. ಆ ಪ್ಯಾಸೇಜಿಗೆ ಬಂದಮೇಲೆ ಇಲ್ಲಿಂದ ನಾನು ಮನೆ ಒಳಗಡೆ ಹೋಗೋ ಥರನೇ ಇರಬೇಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಇದನ್ನ ಸುಮ್ಮನೆ ಇಲ್ಲಿ ಮಾಡ್ತೀವಿ. ಇಲ್ಲೊಂದು ಲಿಫ್ಟ್ ಮಾಡಿರ್ತೀವಲ್ಲ ಗ್ರೌಂಡ್ ಫ್ಲೋರ್, ಇಲ್ಲಿ ಒಳಗಡೆಗೆ ಬರ್ತೀವಿ. ಅಂದ್ರೆ ಮನೆ ಪ್ರವೇಶವನ್ನ ನಾವೇನ್ ಮಾಡ್ತಾ ಇದೀವಿ, ರಾಂಗ್ ರೂಟ್ ಅಲ್ಲಿ ಎಂಟ್ರಿ ಆಗ್ತಾ ಇದೀವಿ ಲಿಫ್ಟ್ ಮುಖಾಂತರ. ನನ್ನ ಮನೆಯ ಮುಖ್ಯ ದ್ವಾರ ಇದು, ಆದ್ರೆ ನನ್ನ ಮನೆಗೆ ಪ್ರವೇಶ ನಾನು ಲಿಫ್ಟ್ ಇಂದ ಮಾಡ್ತಾ ಇದ್ದೀನಿ. ಇಟ್ ಇಸ್ ಎ ರಾಂಗ್ ಪೊಸಿಷನ್ ಇಂದ, ಅಥವಾ ಇಲ್ಲೆಲ್ಲೋ ಒಂದು ರಾಂಗ್ ಪೊಸಿಷನ್ ಇಂದ ನನ್ನ ಮನೆ ಒಳಗಡೆಗೆ ಎಂಟ್ರಿ ತಗೋತಾ ಇದ್ದೀನಿ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂತಂದ್ರೆ, ಮೊದಲು ಫಸ್ಟ್ ಫ್ಲೋರ್ ಲಿಫ್ಟ್ ಹೋಗ್ಬೇಕು, ಅಥವಾ ಫಸ್ಟ್ ಫ್ಲೋರ್ನ ನೀವು ಸ್ಟೇರ್ ಕೇಸ್ ಅಲ್ಲಿ ಹತ್ಕೊಂಡು ಹೋಗಿ ಮನೆ ಒಳಗಡೆಗೆ ಹೋದ್ಮೇಲೆ, ಅಂದ್ರೆ ಒಂದ್ಸರಿ ನನ್ನ ಮುಖ್ಯ ದ್ವಾರವನ್ನ ಪ್ರವೇಶ ಮಾಡಿದ ಮೇಲೆ ಆ ಮನೆ ಒಳಗಡೆ ಎಷ್ಟು ಫ್ಲೋರ್ ಇರುತ್ತೋ ಅದನ್ನ ಓಡಾಡ್ಲಿಕ್ಕೆ ಲಿಫ್ಟ್ ಅನ್ನ ಬಳಸಿ, ಅದು ತಪ್ಪಲ್ಲ. ಆದ್ರೆ ನೀವು ಗ್ರೌಂಡ್ ಫ್ಲೋರ್ ಇಂದನೇ ಲಿಫ್ಟ್ ಅನ್ನ ತಗೊಂಡು ಹೋದಾಗ ಏನಾಗುತ್ತೆ, ನನ್ನ ಮುಖ್ಯ ದ್ವಾರ ಇಲ್ಲಿರುತ್ತೆ, ಇದು ಸುಮ್ಮನೆ ಮನೆಯ ಮುಖ್ಯ ದ್ವಾರ ಅಂತ ಮಾಡಿರ್ತೀರಿ. ಆದ್ರೆ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಯಾವುದೋ ರಾಂಗ್ ಪೊಸಿಷನ್ ಅಲ್ಲಿ ಇರುವಂತ ಗ್ರೌಂಡ್ ಫ್ಲೋರ್ ಇಂದ ರಾಂಗ್ ಪೊಸಿಷನ್ ಅಲ್ಲಿ ಇರುವಂತ ಲಿಫ್ಟ್ ಇಂದ ಮನೆ ಒಳಗಡೆ ಹೋಗ್ತಾ ಇದ್ದೀರಾ. ಮನೆಯ ಪ್ರವೇಶಕ್ಕೋಸ್ಕರ ನಾವು ಆ ಸ್ಟೇರ್ ಕೇಸ್ ಅನ್ನ ಮತ್ತು ಲಿಫ್ಟ್ ಅನ್ನ ಮಾಡ್ಕೊಳ್ಳೋದು. ಆದ್ರೆ ಇಲ್ಲಿ ಮುಖ್ಯ ದ್ವಾರದ ನಿರ್ಣಯನೇ ಬೇರೆ. ಒಂದು ಸರಿಯಾದ ನಡಿಗೆ ಮನೆ ಒಳಗಡೆಗೆ ಇಲ್ಲ ಅಂತಂದ್ರೆ ಆ ಮನೆಗೆ ಹೋದ್ಮೇಲೆ ಪ್ರಾಬ್ಲಮ್ ಖಂಡಿತವಾಗಿಯೂ ಆಗುತ್ತೆ. ನೀವು ಮುಖ್ಯ ದ್ವಾರವನ್ನ ಇಲ್ಲಿ ಇಟ್ಬಿಟ್ಟು ಲಿಫ್ಟ್ ಇಂದ ಮನೆ ಒಳಗಡೆ ಹೋದ್ರಿ ಅಂತ ಇಟ್ಕೊಳ್ಳೋಣ, ಅದು ಹೆಂಗ್ ಪಾಸಿಟಿವ್ ಆಗುತ್ತೆ? ಆದ್ರೆ ಲಿಫ್ಟ್ ಅನ್ನ ನಾವೇನ್ ಮಾಡ್ಬೇಕು, ನನ್ನ ಮುಖ್ಯ ದ್ವಾರದ ಪ್ಯಾಸೇಜ್ ಏನಿರುತ್ತೆ, ಸ್ಟೇರ್ ಕೇಸ್ ಪ್ಯಾಸೇಜ್, ಅಲ್ಲಿಗೆ ಹೋಗಿ ಮನೆ ಒಳಗಡೆ ಪ್ರವೇಶ ಆದ್ಮೇಲೆ ಆ ಮನೆ ಒಳಗಡೆಯಿಂದ ಇಡೀ ಮನೆಯ ಸ್ಟೇರ್ ಕೇಸ್ನ ನೀವು ಲಿಫ್ಟ್ ಅನ್ನ ಉಪಯೋಗಿಸಿದಾಗ ಅದು ದೋಷ ಆಗೋದಿಲ್ಲ. ನಿಮ್ಮ ಪ್ರವೇಶನೇ ನೀವು ನೆಗೆಟಿವ್ ಮಾಡ್ಕೋದು. ಓಕೆ, ಅಗ್ರಿ,
ಏನೋ ತುಂಬ ಎಮರ್ಜೆನ್ಸಿ ಅಪ್ಪ, ತುಂಬ ವಯಸ್ಸಾಗೋಗಿದೆ, ಅವ್ರಿಗೆ ನಡೆಯೋಕ್ಕೆ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಮುಖ್ಯ ದ್ವಾರದಲ್ಲಿ ಓಡಾಡಬೇಕು ರೆಗ್ಯುಲರ್ ಆಗಿ. ಅವರೊಬ್ಬರಿಗೋಸ್ಕರ ಯಾವುದೋ ಒಂದ್ಸರಿ ಆ ಲಿಫ್ಟಿಂದ ಉಪಯೋಗಿಸುವಂಥ ರೀತಿಯಲ್ಲಿ ಮಾಡಬೇಕು. ನೀವು ರೆಗ್ಯುಲರ್ ಆಗಿ ಏನಾದರೂ ಈ ಲಿಫ್ಟನ್ನು ಕೆಳಗಡೆಯಿಂದನೇ ಮುಖ್ಯ ದ್ವಾರವನ್ನು ಬೇರೆ ಇಟ್ಕೊಂಡು ಮನೆ ಒಳಗಡೆಗೆ ಬೇರೆ ಪೊಸಿಷನ್ಸ್ ಇಂದ ನಿಮ್ಮ ಮನೆ ಒಳಗಡೆ ಹೋಗ್ತಾ ಇದ್ದೀರಿ ಅಂದರೆ ಅದಕ್ಕಿಂತ ದೊಡ್ಡ ವಾಸ್ತು ದೋಷ ಇನ್ನೊಂದಿಲ್ಲ. ಯಾವ್ಯಾವ ದಿಕ್ಕಲ್ಲಿ ಲಿಫ್ಟು ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೋ ಆಯಾಯ ದಿಕ್ಕಿನಲ್ಲಿ ಅದು ಪ್ರಾಬ್ಲಮ್ಸನ್ನು ಕೊಡ್ತಾ ಬರ್ತದೆ. ಎಕ್ಸಾಂಪಲ್, ನಿಮಗೆ ಸೌತ್ ಆಫ್ ಸೌತ್ ಈಸ್ಟು ನೀವೇನಾದ್ರು ಸ್ಟೇರ್ ಕೇಸ್ನ ಕೆಳಗಡೆಯಿಂದನೇ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸಾಮಾಜಿಕವಾಗಿ ನೇಮ್ ಆ್ಯಂಡ್ ಫೇಮು ಹಾಳಾಗುತ್ತೆ, ಪ್ರಾಪರ್ಟಿಗಳು ಲಿಟಿಗೇಷನಲ್ಲಿ ಸಿಕ್ಕಾಗ್ತದೆ, ಆರ್ಟ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಆ ಮನೆಗೆ ಹೋದ್ಮೇಲೆ ಅನಾರೋಗ್ಯ ಜಾಸ್ತಿ ಆಗ್ತದೆ, ಫೈನಾನ್ಷಿಯಲಿ ಏರಿಳಿತಗಳು ಜಾಸ್ತಿ ಆಗ್ತದೆ. ಈ ರೀತಿಯ ಪ್ರತಿಯೊಂದು ದಿಕ್ಕಿಗೂ ಕೂಡ ಅದರದೇ ಆದಂಥ ಒಂದು ಎನರ್ಜಿ ಇರುತ್ತದೆ. ಅದರಿಂದ ನೀವು ಸರಿಯಾಗಿ ಲಿಫ್ಟನ್ನು ಅಥವಾ ಸ್ಟೇರ್ ಕೇಸನ್ನು ಇಡುವಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಇಟ್ಬಿಟ್ಟು ನೀವು ಇದನ್ನು ಕರೆಕ್ಷನನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ಲ್ಯಾನ್ ಕರೆಕ್ಷನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಸರಿಯಾಗಿ ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ ಖಂಡಿತವಾಗಿಯೂ ಅದು ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಕರೆಕ್ಷನ್ಸ್ ಏನೇ ಇದ್ರೂ ಕೂಡ ಮನೆ ಕಟ್ಟುವಂತಹ ಮುಂಚಿತವಾಗಿ ಮಾಡ್ಕೊಳ್ಳಿ, ಅಥವಾ ಕರೆಕ್ಷನ್ಸ್ ಬೇಕು ಅಂತ ಬಂದ ಸಂದರ್ಭದಲ್ಲಿ ನೋಡಿಕೊಂಡು ಮಾಡಿ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಪರಿಹಾರಗಳು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮಗೂ ಕೂಡ ವಾಸ್ತು ಜ್ಯೋತಿಷ್ಯದ ಬಗ್ಗೆ ತಿಳ್ಕೋಬೇಕು ಅಥವಾ ಕಲಿಬೇಕು ಅಂದರೆ ಭೇಟಿ ಮಾಡಿ, ಮೆಸೇಜ್ ಮಾಡಿ, ಫೋನ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ವಾಸ್ತು ಪುರುಷನ ಅಷ್ಟದಿಕ್ಪಾಲಕರ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲಿರಲಿ. ನಮಸ್ಕಾರ.